भवते आपो वै वायो रायतनम् आयतनवान् भवते य एवं वेद सो वै तपन्नवाहायतनम् आयतनवान् भवते यो मुष्यतपर आयतनं वेद आयतनवान् आयतनवान् भवते चन्द्रभावा अपामायन् भवते आपो वै चन्द्रमस आयतनम् आयतनवान् भवते य एवं वेद योपामायतनं व्यामायतनं वेद आयतनवान् भवते आपो वै नक्षत्राणामायतनम् आयतनवान् भवते य आयतनम् आयतनवान् भवते यः पर्जन्यस्यायतनं वेद आयतनवान् भवते आयतनवान् भवते यः संवत्सरस्यायतनं वेद आयतनवान् भवते आपो वै संवत्सरस्यायतनम् आयतनवान् तस्मै श्री गुरवे नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ನಾವು ಫೌಂಡೇಶನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯದ ಭಿನ್ನ ಭಿನ್ನ ಮೂಲೆಗಳಿಂದ ನಮ್ಮ ಕಾಲೇಜನ್ನೇ ಆಯ್ಕೆ ಮಾಡ್ಕೊಂಡು ಬಂದಿರುವಂಥ, ಜೊತೆಗೆ ನಿಮ್ಮದೇ ಆದಂಥ ಕನಸುಗಳನ್ನು ಮತ್ತು ನಿಮ್ಮ ಪೋಷಕರ ಕನಸುಗಳನ್ನು ನಿಮ್ಮಲ್ಲಿ ಹೊತ್ಕೊಂಡು ಬಂದಿರುವಂಥ, ಗುರಿಯನ್ನು ಈಡೇರಿಸೋದಕ್ಕೆ ಒಂದು ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇರುವಂಥ ಎಲ್ಲ ನನ್ನ ಬಿ ಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಂಜುಂಡಪ್ಪ ಸರ್ ಅವರಿಗೆ ಸ್ವಾಗತವನ್ನು ಕೊಡ್ತೀನಿ. ಶ್ರೀ ಮಂಜುನಾಥ್ ಸರ್ ಅವರು ಉಪನ್ಯಾಸಕರು ಮತ್ತು ಇಡೀ ನಮ್ಮ ಸಕಲೇಶಪುರ ಭಾಗದ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳ ಸಂಯೋಜನಾಧಿಕಾರಿಗಳು, ಇವರಿಗೆ ಸ್ವಾಗತವನ್ನು ಕೊಡ್ತೀನಿ. ಗುಣಶೇಖರ್ ಅವರು ಫಿಸಿಕ್ಸ್ ಉಪನ್ಯಾಸಕರು, ಇವರಿಗೆ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಎಲ್ಲರನ್ನ ಉಪನ್ಯಾಸಕ ಬಂಧುಗಳಿಗೆ ಸ್ವಾಗತವನ್ನು ಕೊಡ್ತೀನಿ. ಆಮೇಲೆ ನಿಮಗೆ ಪರಿಚಯ ಮಾಡಿಸೋದ್ರಿಂದ ಆವಾಗ ನಿಮಗೆ ಅವ್ರ ಹೆಸರು ಗೊತ್ತಾಗುತ್ತೆ. ಮತ್ತು ಇಲ್ಲಿರುವಂಥ ತಮ್ಮಯ್ಯ ಸರ್ ಆಗ್ಬೋದು, ಅಕಾಡೆಮಿಯ ಉದ್ಯೋಗಿ ಆಗಿರ್ಬೋದು, ಗುರುಮೂರ್ತಿಯವರು, ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಇವತ್ತಿನ ಪೂಜೆಯ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಮಾಡುವಂಥ ಎಲ್ಲ ಕೆಲಸಗಳಿಗೆ ಒಂದು ದೈವದ ಅನುಗ್ರಹ ಇರಲಿ ಅಂತ. ಗಣಪತಿಯನ್ನು ಪೂಜೆ ಮಾಡ್ತೀವಿ. ಗಣಪತಿ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಪ್ರಾರಂಭ. ಸರಸ್ವತಿ ಪೂಜೆ ಮಾಡ್ತೀವಿ. ಸರಸ್ವತಿ ನಮಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು, ವಿದ್ಯೆಯನ್ನು ಕೊಡುವಂಥ ದೇವತೆ. ಮತ್ತು ರಾಜೇಂದ್ರ ಮಹಾಸ್ವಾಮೀಜಿಗಳು ತ್ರಿವಿಧ ದಾಸೋಹಿಗಳು. ಪ್ರಪಂಚದಾದ್ಯಂತ ಲಕ್ಷಾಂತರ ಜನಗಳಿಗೆ ಉದ್ಯೋಗ, ವಿದ್ಯೆ ಎಲ್ಲವನ್ನು ದಯಪಾಲಿಸಿರುವಂಥ ನಮ್ಮ ಈ JSS ಸಂಸ್ಥೆಯ ನಿರ್ಮಾತೃಗಳು. ಅವ್ರನ್ನ ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಮೇಲೆ ನಿಮ್ಮ ತಂದೆ ತಾಯಿಯರ ಆಶೀರ್ವಾದ
ಮತ್ತು ನಿಮ್ಮ ಮನೆ ದೇವರುಗಳ ಆಶೀರ್ವಾದ, ನೀವು ನಂಬಿರುವಂಥ ದೇವರುಗಳ ಆಶೀರ್ವಾದ ಎಲ್ಲವೂ ಇದ್ದೇ ಇದೆ. ಜೊತೆಗೆ ನಿಮ್ಮ ಗುರು ವೃಂದದವರ ಆಶೀರ್ವಾದ ನಿಮಗೆ ಪ್ರಾರಂಭ ಆಗುತ್ತೆ. ಹಾಗೆಯೇ ನಮ್ಮ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರುವಂಥ ರಾಜೇಂದ್ರ ಮಾಡಿಸೋದಷ್ಟೇ ನನ್ನ ಮುಖ್ಯ ಕೆಲಸ ಆಗುತ್ತೆ. ಆ ನಂತರದಲ್ಲಿ ಎಲ್ಲರೂ ನಿಮಗೆ ಶುಭವನ್ನು ಹಾರೈಸ್ತಾರೆ. ಮೊದಲಿಗೆ ನಮ್ಮ ನಂಜುಂಡಪ್ಪ ಸರ್ ಅವರು, ಡಾಕ್ಟರ್ ನಂಜುಂಡಪ್ಪ ಅವರು ಈ ವಿಭಾಗದಲ್ಲಿರುವ BEd ಕಾಲೇಜಿನ ಪ್ರಾಂಶುಪಾಲರು, JSS ಶಿಕ್ಷಣ ಮಹಾವಿದ್ಯಾಲಯ ಅಂತ ಕರಿತೀವಿ. ಸಾವಿರಾರು ವಿದ್ಯಾರ್ಥಿಗಳನ್ನು ಉಪನ್ಯಾಸಕರುಗಳನ್ನಾಗಿ, ಶಿಕ್ಷಕರುಗಳನ್ನಾಗಿ ರೂಪಿಸಿರುವ ಮಾರ್ಗದರ್ಶಕರು. ನಮ್ಮ ಎಲ್ಲ ಕೆಲಸಗಳಿಗೆ ಸದಾಕಾಲ ಮಾರ್ಗದರ್ಶಕರಾಗಿ ನಿಲ್ಲುವಂಥವರು ಡಾಕ್ಟರ್ ನಂಜುಂಡಪ್ಪ ಸರ್ ಅವರು ನಮ್ಮ ಜೊತೆಲಿದ್ದಾರೆ. ಅವರು ನಿಮಗೆ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಅವೆಲ್ಲವುಗಳಿಗೆ ನಿಮಗೆ ಮಾರ್ಗದರ್ಶನವನ್ನು ನೀಡುವಂಥವ್ರು ಮತ್ತು ನಿಮ್ಮ ಶಿಸ್ತನ್ನು ಸದಾಕಾಲ ನೋಡುವಂಥವ್ರು. ನಮ್ಮೆಲ್ಲರಿಗೂ ಹೋಲಿಸ್ಕೊಂಡ್ರೆ ಸ್ವಲ್ಪ ಬೈಯೋದವರು ಜಾಸ್ತಿ, ಬೈದು ನಿಮ್ಮನ್ನು ತಿದ್ದೋದ್ರಲ್ಲಿ ಅವರು ಸಿದ್ಧವಾಗಿರ್ತಾರೆ. ಶ್ರೀ ತಮ್ಮಯ್ಯ ಸರ್ ಅವರು ನಮ್ಮ ಜೊತೆ ಒಳ್ಳೆಯ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ದೀವಿ. ಈ ಕಾಲೇಜಿನಲ್ಲಿ ನಿಮಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರಿಸರ ಮತ್ತು ವಾತಾವರಣ ಉತ್ತಮವಾಗಿದೆ. ನೀವು ಕೊನೆವರೆಗೂ ಕೂಡ ಇಲ್ಲಿ ಉತ್ತಮವಾಗಿ ವ್ಯಾಸಂಗ ಮಾಡ್ಬೋದು, ಒಳ್ಳೆಯ ಫಲಿತಾಂಶವನ್ನು, ರಿಸಲ್ಟನ್ನು ಪಡ್ಕೋಬೋದು. ಏನೇ ಸಮಸ್ಯೆ ಇದ್ದರೂ ನಮ್ಮ ಸಿಬ್ಬಂದಿ ವರ್ಗದವರು ನಿಮಗೆ ನೆರವು ನೀಡ್ತಾರೆ, ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ಯಾವುದೇ ಹಾಸ್ಟೆಲ್ ಸಮಸ್ಯೆ ಇರ್ಬೋದು, ಕಾಲೇಜಿನ ಸಮಸ್ಯೆ ಇರ್ಬೋದು, ಯಾವುದೇ ಪರ್ಸನಲ್ ನಿಮ್ಮ ಸಮಸ್ಯೆಗಳಿದ್ದರೆ ನಮ್ಮಲ್ಲಿರುವ ಎಲ್ಲ ತಂಡದ ಸಮಸ್ಯೆಗಳನ್ನು ಪರಿಹರಿಸ್ತಾರೆ. ಸೊ ಇಲ್ಲಿ ನಿಮಗೆ ಓದಲಿಕ್ಕೆ ಉತ್ತಮ ವಾತಾವರಣ ಇದೆ. ನೀವು ಆದಷ್ಟು ಎಫರ್ಟ್ ಹಾಕಿ ನೀವು ಚೆನ್ನಾಗಿ 2 ವರ್ಷಗಳ ಕಾಲ ಉತ್ತಮವಾಗಿ ಓದಿದ್ರೆ ನೀವು ಕೊನೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯಬಹುದು. ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಸಾಕಷ್ಟು ನಿಮ್ಮ ಥರನೇ ಹಿರಿಯ ವಿದ್ಯಾರ್ಥಿಗಳು ಉತ್ತಮವಾದ ಅಂಕಗಳನ್ನು ಪಡೆದು ರಿಸಲ್ಟನ್ನು ಕೊಟ್ಟೋಗಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ಕೆಲವರು ಮೆಡಿಕಲ್ಗೆ ಹೋಗಿದ್ದಾರೆ, ಕೆಲವರು ಇಂಜಿನಿಯರಿಂಗ್ ಹೋಗಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಸಲ್ಲಿಸ್ತಾ ಈ ಕಾಲೇಜಿನ ಪ್ರಾಂಶುಪಾಲರು, ಸ್ನೇಹಿತರು ಆಗಿರ್ತಕ್ಕಂಥ ಶಿವಕುಮಾರ್ ಅವರೇ, ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರೇ, ಅಕಾಡೆಮಿಕ್ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ರಾಕೇಶ್ ಅವರೇ, ಎಲ್ಲ ವೃತ್ತಿಬಾಂಧವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಬಹುಶಃ ಇವತ್ತು ಅಧಿಕೃತವಾಗಿ ನಾವು ನಮ್ಮ ಕಾಲೇಜಿನಲ್ಲಿ ನಿಮಗೋಸ್ಕರ PU ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ನೀವೆಲ್ಲ ಶಾಲಾ ವಿದ್ಯಾರ್ಥಿಗಳಾಗಿದ್ರಿ, ಇವತ್ತಿಂದ ಕಾಲೇಜು ವಿದ್ಯಾರ್ಥಿಗಳಾಗಿ ನಿಮ್ಮ ಒಂದು ಬದಲಾವಣೆಯನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ಶಾಲೆಯಲ್ಲಿದ್ದಾಗ ನಿಮ್ಮ ಮಕ್ಕಳು ಅಂತ ಕರೀತಾ ಇದ್ದರು, ಈಗ ನೀವೆಲ್ಲರೂ ಯುವತಿಯರಾಗಿದ್ದೀರಿ, ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ಬಹುಶಃ ನೀವು ಬೇರೆ ಬೇರೆ ಕನಸುಗಳನ್ನು ಇಟ್ಕೊಂಡು ಬಂದಿದ್ದೀರಿ. ಕನಸುಗಳು ನಿಮ್ಮದಾಗಿದೆಯೋ ಪೋಷಕರದಾಗಿದೆಯೋ ಗೊತ್ತಿಲ್ಲ, ಯಾರ್ದಾಗಿದ್ರೂ ಕೂಡ ಅದು ಒಂದು ಗುರಿಯಾಗಿರುತ್ತೆ. ಸೊ ಆ ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ ನೀವು ನಿಮ್ಮನ್ನು ನೀವು ಅರ್ಪಿಸ್ಕೊಂಡು ಅಧ್ಯಯನದಲ್ಲಿ ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ. ಸೊ ಒಂದು ಈ ಕಾಲೇಜಿನ ವಿಶೇಷ ಅಂತಂದರೆ ದಿನದ 24 ಗಂಟೆಗಳು ಕೂಡ ಈ ಕಲಿಕಾ ವಾತಾವರಣದಲ್ಲೇ ನೀವು ಇರ್ತೀರ. ಕಾಲೇಜಿನಲ್ಲಿ ಪಾಠ ಮಾಡ್ತಾರೆ, ಅಲ್ಲೂ ನಿಮ್ಮನ್ನು ನೋಡ್ಕೊಳ್ಳೋರು ಇರ್ತಾರೆ, ಹಾಸ್ಟೆಲಲ್ಲೂ ಕೂಡ ನಿಮ್ಮನ್ನು ನೋಡ್ಕೊಳ್ಳೋರು ಇರ್ತಾರೆ. ಒಟ್ಟಾರೆಯಾಗಿ ಒಂದು ಶೈಕ್ಷಣಿಕ ವಾತಾವರಣ, ಎಜುಕೇಷನಲ್ ಎನ್ವೈರ್ನಮೆಂಟ್ ಅನ್ನುವಂಥದ್ದು ಇಲ್ಲಿ ಇರುತ್ತೆ. ಸೊ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾನು ಇಲ್ಲಿ ಏನೆಲ್ಲ ಕಲಿಬೇಕು, ಎಷ್ಟೆಲ್ಲ ಕಲಿಬೇಕು, ನಾನು ಎಷ್ಟೊತ್ತು ಓದಬೇಕು, ಹೇಗೆ ನಾನು ಇಲ್ಲಿಂದ ಹೋಗುವಾಗ ನನ್ನ ವ್ಯಕ್ತಿತ್ವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರಷ್ಟೇ ಸಾಲೋದಿಲ್ಲ, ಆ ಕೋರ್ಸಿನ ಆಳ ಅಗಲವನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಬಹುಶಃ ನಾನು ನೋಡಿದ ಹಾಗೆಯೇ ಎಷ್ಟು ಓದಿದರೂ ಮುಗಿಯದ ಕೋರ್ಸ್ ಯಾವುದು ಅಂದರೆ ಅದು PUನ ವಿಜ್ಞಾನದ ಕೋರ್ಸ್. 2 ವರ್ಷ ನೀವು ಚೆನ್ನಾಗಿ ಓದ್ಬಿಟ್ರೆ ಮುಂದೆ ನೀವು ಯಾವುದೇ ಡಿಗ್ರಿಗೆ ಹೋದ್ರೂ ಕೂಡ ಅಲ್ಲಿ ಇಷ್ಟೊಂದು ಓದು ನಿಮಗೆ ಇರೋದಿಲ್ಲ. ಸೊ 2 ವರ್ಷ ನೀವು ಎಷ್ಟು ಓದಿದರೂ ಸಾಲುವುದಿಲ್ಲ. ಪ್ರತಿ ಕ್ಷಣ, ಪ್ರತಿ ಸೆಕೆಂಡ್ಗಳು ಕೂಡ ನಿಮಗೆ ಕಲಿಕೆಗೆ ಉಪಯೋಗಿಸ್ಕೊಡ್ಬೇಕಾಗುತ್ತೆ. ಅಷ್ಟು ಓದು ನಿಮಗೆ ಇಲ್ಲಿ ಇರುತ್ತೆ. ಸೊ ಇವತ್ತು ಆ ಓದಿಗೆ ಒಂದು ಬ್ರಿಡ್ಜ್ ಕೋರ್ಸನ್ನು ನೀವೇನು ಕಲ್ತಿದ್ದೀರಾ 8th 9th 10th ಅಲ್ಲಿರುವಂಥ ಕೆಲವು ಪರಿಕಲ್ಪನೆಗಳು PUCಗೆ ಬೇಸಾಗಿ ಬರುತ್ತೆ.